ತಿರಸ್ಕಾರಕ್ಕೆ ಚಿಂತಿಸಬಾರದು, ಪುರಸ್ಕಾರಕ್ಕೆ ಕಾಯಬಾರದು. ಏನೇ ಬಂದರೂ ಹಿಗ್ಗಬಾರದು, ಎಂದಿಗೂ ಕೂಡ ಕುಗ್ಗಬಾರದು. ಅಪಪ್ರಚಾರ ಎನ್ನುವುದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನಿಸಲ್ಪಟ್ಟಿರುತ್ತದೆ. ಸ್ವಂತ ಬುದ್ಧಿ ಇಲ್ಲದಂತಹ ಮೂರ್ಖರು ಮಾತ್ರ ಮತ್ತೊಬ್ಬರ ಮಾತನ್ನು ಕೇಳಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿರುತ್ತಾರೆ. ಅದ್ಭುತವಾಗಿರುವಂತಹ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು, ಇನ್ನೊಂದು ಕಡೆ ಭಗವಂತ ನನ್ನ ಕೈ ಬಿಡುವುದಿಲ್ಲ ಎನ್ನುವಂತಹ ಅಚಲವಾಗಿರುವಂತಹ ನಂಬಿಕೆ ಇರಬೇಕು. ಒಳ್ಳೆಯ ಕೆಲಸಗಳನ್ನು ನೀನು ಮಾಡು, ಪೂಜೆ ಪುನಸ್ಕಾರಗಳಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ಕಾಯಬಲ್ಲೆವು. ಬೇರೆಯವರ ಸಹಾಯ ಮಾಡುವಂತಹ ಮನಸ್ಥಿತಿ ಇರುವಂತಹ ಜನರಿಗೆ ಭಗವಂತ ಸ್ವತಃ ಅವರ ಸಹಾಯಕ್ಕೆ ಬರುತ್ತಾನೆ. ಕರ್ಮ ಹೇಳುತ್ತದೆ, ಪ್ರೀತಿಸಬೇಕಾದರೆ ಎಲ್ಲರನ್ನ ಪ್ರೀತಿಸು, ಗೌರವಿಸಬೇಕಾದರೆ ಎಲ್ಲರನ್ನ ಗೌರವಿಸು, ನೀನೇನು ಕೊಡುವೆಯೋ ಅದೇ ನಿನಗೆ ಮರಳುತ್ತದೆ ಎಂದು. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಂಬಂಧಗಳಿಗಿಂತ ಎದುರಲ್ಲೇ ಕಪಾಳಕ್ಕೆ ಹೊಡೆಯುವಂತಹ ಶತ್ರುಗಳೇ ಉತ್ತಮ. ಸುಳ್ಳಿನ ಪರ ಜನರು ಇದ್ದಾರೆ, ಸತ್ಯದ ಪರ ದೇವರು ಇರುತ್ತಾನೆ. ತಿಳಿದು ಬದುಕು ಮನವೇ, ಸಹನೆಯು ನಿನ್ನದಾದರೆ ಸಕಲವೂ ನಿನ್ನದೇ, ವಿನಯ ನಿನ್ನದಾದರೆ ವಿಜಯವೂ ಕೂಡ ನಿನ್ನದೇ. ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಾದರೂ ಕೂಡ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಕೂಡ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ತಾನಾಗಿಯೇ ಬರುವುದನ್ನು ಸ್ವೀಕರಿಸು, ತಿರಸ್ಕರಿಸಬೇಡ. ಯಾಕೆ ನಿನಗೆ ಯಾವುದು ಒಳ್ಳೆಯದು ಅದನ್ನೇ ಆ ದೇವರು ಕೊಟ್ಟೇ ಕೊಡುತ್ತಾನೆ. ಪಂಚಾಂಗ ಬರೆದವನು, ಕೊಂಡಲಿ ಹಾಕಿದವನು, ಜಾತಕ ನೋಡುವವನು, ಜ್ಯೋತಿಷ್ಯವನ್ನು ಹೇಳುವನು ಎಲ್ಲ ಮಾನವನೇ ನಿಶ್ಚಯ ಮಾಡುವುದಾದರೆ ಭಗವಂತನಿಗೆ ಏನು ಕೆಲಸ? ಭಗವಂತನ ಸ್ಮರಣೆ ಮಾಡಿ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಿ, ರಾಶಿ ನಕ್ಷತ್ರದ ಮೇಲೆ ನಂಬಿಕೆ ಅಲ್ಲ. ಕೆಲವು ಸಂಬಂಧಗಳನ್ನು ನಮ್ಮಿಂದ ದೇವರು ಹಾಳು ಮಾಡುತ್ತಾನೆ, ಯಾಕೆಂದರೆ ನಮ್ಮ ಜೀವನ ಹಾಳಾಗಬಾರದು ಅಂತ. ಖುಷಿಯಾಗಿರಬೇಕು ಅಂದರೆ ಬೇರೆಯವರ ಬಗ್ಗೆ ನಾವು ಮಾತನಾಡಬಾರದು, ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು. ಈ ಸ್ವಾರ್ಥ ತುಂಬಿದಂತಹ ಜಗತ್ತಿನಲ್ಲಿ ನಿನ್ನ ಕಣ್ಣೀರು, ದುಃಖ, ನೋವು ಯಾರೂ ಕೂಡ ಗಮನಿಸುವುದಿಲ್ಲ. ಆದರೆ ಮೇಲಿರುವ ಕಾಣದ ಶಕ್ತಿಯೆಂದು ನಿನ್ನ ಕಣ್ಣಲ್ಲೇ ಅಡಗಿದೆ, ಮರೆಯಬೇಡ. ರೂಪ ಅಂದವಿದ್ರೆ ಸಾಲದು, ಮನಸ್ಸು ಅಂದವಾಗಿರಬೇಕು. ನಮ್ಮನ್ನು ಇತರ ವ್ಯಕ್ತಿಗಳು ಭಾವನೆಯ ಅಂದಕ್ಕೆ ಇಷ್ಟಪಡುತ್ತಾರೆ ಎಂದರೆ ಅದು ಮನಸ್ಸಿನೊಳಗಿನಿಂದ ಮಾತ್ರವೇ ಆಗಿರಬೇಕು. ಯಾವಾಗಲೂ ಕೂಡ ನಗ್ತಾ ಇರಿ, ಅದೊಂದು ಕೆಟ್ಟ ದಿನ ಅಷ್ಟೇ, ಕೆಟ್ಟ ಜೀವನವಲ್ಲ. ಬರುತ್ತಿರುವುದನ್ನು ಬರುವ ಹಾಗೆಯೇ ಸ್ವೀಕರಿಸು. ಬರುವುದರಲ್ಲಿ ಏನಾದರೂ ಒಂದು ಬದಲಾಯಿಸುವಂತಹ ಶಕ್ತಿ ಇದ್ದೇ ಇರುತ್ತದೆ. ನಂಬಿಕೆ ಇದ್ದವರಿಗೆ ದೇವರು ಕಲ್ಲಲ್ಲಿ, ನೀರಲ್ಲಿ ಕೂಡ ಕಾಣಿಸುತ್ತಾನೆ. ನಂಬಿಕೆ ಇಲ್ಲದಿದ್ದರೆ ನಮ್ಮ ಜೊತೆಯಲ್ಲಿ ಇದ್ದರೂ ಕೂಡ ದೇವರು ಕಾಣಿಸುವುದಿಲ್ಲ. ನೋವು, ದುಃಖವಾದಾಗ ಕೆಲವೊಮ್ಮೆ ಮನಸ್ಸು ಕೆಟ್ಟ ಆಲೋಚನೆಗಳನ್ನು ಮಾಡುತ್ತದೆ. ಆದರೆ ಬದುಕು ಕೊಡುವಂತಹ ಪರೀಕ್ಷೆಯನ್ನು ಎದುರಿಸಲೇಬೇಕು. ಸೋಲು ಒಪ್ಪಿಕೊಳ್ಳದೆ ಗೆದ್ದೆ ಗೆಲ್ಲುತ್ತೇನೆ ಎನ್ನುವಂತಹ ಬಲವಾದ ನಂಬಿಕೆ ಇರಬೇಕು. ನೀನು ಬೇರೆಯವರ ಭಾವನೆಗಳೊಂದಿಗೆ ಆಟವಾಡಿದರೆ ಕರ್ಮ ಎನ್ನುವುದು ನಿನ್ನೊಂದಿಗೆ ಆಟವಾಡುವುದು ನೆನಪಿರಲಿ. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ, ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ, ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ, ಕೋಪಕ್ಕಿಂತ ದೊಡ್ಡ ಶತ್ರುವೇ ಇಲ್ಲ, ತಾಳ್ಮೆಗಿಂತ ಒಳ್ಳೆಯ ಪರಿಹಾರವೇ ಇಲ್ಲ. ಬುದ್ಧಿ ಇದೆ ಅಂತ ಅಹಂಕಾರ ಪಡಬೇಡ, ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗಿರುತ್ತದೆ. ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ನಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತವೆ. ಆಶೀರ್ವಾದಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಕಾಪಾಡುತ್ತವೆ. ಹಾಗಾಗಿ ನಾವು ಮಾಡಿದ ಸಹಾಯ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ನಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಆಕಸ್ಮಿಕವಲ್ಲ, ಭಗವಂತನ ಇಚ್ಛೆ. ದುಡ್ಡು ಇದ್ದವರ ಹಿಂದೆ ದುಡ್ಡಿಗೆ ಆಸೆ ಪಡುವವರು ಮಾತ್ರವೇ ಇರುತ್ತಾರೆ, ಆದರೆ ನಿಯತ್ತು ಇದ್ದವರ ಹಿಂದೆ ದೇವರು ಸದಾ ಇರುತ್ತಾನೆ. ನಿಮಗೆ ಸಂಪೂರ್ಣ ಕತೆ ತಿಳಿಯದೇ ಇದ್ದರೆ ಮೌನವಾಗಿರಿ,
ನೀವು ಭಾವೋದ್ವೇಗಕ್ಕೆ ಒಳಗಾಗಿರುವಾಗ ಮೌನವಾಗಿರಿ. ಕೋಪದ ಬಗೆಯಲ್ಲಿ ಮೌನವಾಗಿರಿ. ನಿಮ್ಮ ಮಾತುಗಳು ವ್ಯಕ್ತಿಯ ಮೇಲೆ ಪರಿಣಾಮ ಬೀರಿದರೆ ಮೌನವಾಗಿರಿ. ನಿಮ್ಮ ಮಾತುಗಳು ನಿಮ್ಮ ಸಂಬಂಧವನ್ನು ಪರೀಕ್ಷಿಸಬಹುದಾದರೆ ಮೌನವಾಗಿರಿ. ನಿಮಗೆ ಕೂಗಾಡದೆ ಮಾತನಾಡಲು ಸಾಧ್ಯವಾಗದೇ ಇದ್ದರೆ ಮೌನವಾಗಿರಿ. ನಿಮ್ಮ ಯೋಚನೆಗಳು ಮತ್ತು ನಿಮ್ಮ ಗುರಿಗಳ ಬಗ್ಗೆ ಮೌನವಾಗಿರಿ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದಂತಹ ಸಂಪಾದನೆ, ಇಷ್ಟದಿಂದ ಮಾಡಿದ ದೈವಭಕ್ತಿ ಯಾರನ್ನ ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ. ಒಂಟಿಯಾದೆ ಅಂತ ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಕೂಡ ಒಂಟಿ. ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿ ಆದಾಗಲೇ ನೀನು ಏನು ಅಂತ ಅರ್ಥ ಆಗುವುದು. ನಿನ್ನ ಸಾಮರ್ಥ್ಯ ಎಷ್ಟಿದೆ ಅಂತ ತಿಳಿಯುವುದು. ಸೂರ್ಯ ಚಂದ್ರನಂತೆ ನೀನು ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗೂ ಸಾಕು. ಆಗ ನಿನ್ನ ಬದುಕು ಧನ್ಯವಾಗುತ್ತದೆ. ಬದಲಾವಣೆ ಎನ್ನುವುದು ಜಗತ್ತಿನ ನಿಯಮ. ನಾವು ಸಮಯಕ್ಕೆ ತಕ್ಕಂತೆ ಬದಲಾಗದೇ ಇದ್ದರೆ ನಮ್ಮನ್ನು ಕಸದ ತೊಟ್ಟಿನಲ್ಲಿ ಹಾಕುತ್ತಾರೆ. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದರೆ, ಯಾವ ಮಾರ್ಗವೂ ಕೂಡ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ಅಲ್ಲಿ ಬೆಳಕನ್ನುವುದು ಕಾಣುತ್ತದೆ. ಇಂದು ನಿನಗೆ ಮೋಸವಾಯಿತು ಎಂದು ಕೊರಗದಿರು. ನಾಳೆ ಅವರಿಗೆ ಮೋಸ ಮಾಡಲೆಂದೇ ನಿನ್ನನ್ನು ಕಾಯುವ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ. ಇಲ್ಲವೇ ಕೆಲವು ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿರುತ್ತಾನೆ. ನಿನ್ನೆ ಸುಖವಿತ್ತು ಎಂದು ಇತಿಹಾಸ ಹೇಳುತ್ತದೆ. ನಾಳೆ ಸುಖವಿರುವುದೆಂದು ವಿಜ್ಞಾನ ಹೇಳುತ್ತದೆ. ಆದರೆ ಕರ್ಮ ಹೇಳುತ್ತದೆ, ಮನಸ್ಸಲ್ಲಿ ಶಾಂತತೆ, ಮನಸ್ಸಲ್ಲಿ ಸತ್ಯತೆ ಇದ್ದಲ್ಲಿ, ಹೃದಯದಲ್ಲಿ ಒಳ್ಳೆಯತನವಿದ್ದರೆ ದಿನವೂ ಕೂಡ ನೀವು ಸುಖವೇ ಇರುವುದು ಎಂದು. ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.